ನಮ್ಮ ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾವೇರಿ ಇದರಲ್ಲಿ 40 ಕಿಲೋಮೀಟ್ರ್ ಒಳಗಡೆ ಯಾವುದು ಮೈನಿಂಗ್ಸ್ ಆಗಬಾರ್ದು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಮಾಹಿತಿ ಸಿಕ್ಕಿದೆ. ಒಂದು ದಿವಸ ಆ ಏರಿಯಾಗೆ ಮಾತ್ರ ಬರ್ತೀನಿ ನಾನು ನೋಡೋಕ್ಕೆ. ಎಲ್ಲೆಲ್ಲಿ ಮೈನಿಂಗ್ಸ್ ನಡೀತಾ ಇದೆ ಬಿಡೋದಿಲ್ಲ, ಅದನ್ನು ಸ್ಟಾಪ್ ಮಾಡ್ತಿರ್ತೀನಿ. ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಅಧಿಕಾರಿಗಳಿಗೆ. 40 ಕಿಲೋಮೀಟ್ರ್ ಒಳಗಡೆ ಏನಾದ್ರು ಮೈನಿಂಗ್ಸ್ ನಡೀತಾ ಇದ್ದರೆ ಸ್ಟಾಪ್ ಮಾಡಿ ಅಂತ. ಅವ್ರು ಆಕ್ಷನ್ ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ, PIL ಆರ್ಡರ್ ಆಗಿದೆ, ಹೈಕೋರ್ಟು ಆರ್ಡರ್ ಆಗಿದೆ. 20 ಕಿಲೋಮೀಟ್ರ್ ಒಳಗಡೆ ಯಾವುದು ನಡೀಬಾರ್ದು ಅಂತ ಆರ್ಡರ್ ಆಗಿದೆ. ಅದೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾನೂನು ಪ್ರಕಾರ ಆಕ್ಷನ್ ತೊಗೊತೀನಿ ನಾನು. ನಡೀತಾ ಇದೆ. ಇದಕ್ಕೆ ಇವಾಗ ನೆನ್ನೆ ರೀಸೆಂಟಾಗಿ ಅದನ್ನು 238 ಎಕರೆ ಇದ್ದಿದ್ದನ್ನು ಇವಾಗ 960 ಎಕರೆ ಅಂದರೆ 1000 ಎಕರೆಗೆ ಬಂದಿದೆ. ಹೊಸದಾಗಿ ಗೌರ್ಮೆಂಟ್ ಅವರು ಅಡಿಷ್ನಲ್ SP ಅಪಾಯಿಂಟ್ ತಿಮ್ಮಯ್ಯ ಅಂತ ಅಡಿಷ್ನಲ್ SP ಅಪಾಯಿಂಟ್ ಮಾಡಿದ್ದಾರೆ. ಅವ್ರನ್ನೂ ನಾನು ಕರೆಸಿದ್ದೀನಿ. ನಿಮ್ಮ ತ್ವರಿತವಾಗಿ ನಿಮ್ಮ ರಿಪೋರ್ಟ್ ಕೊಡಬೇಕು. 6 ಮಂತ್ಸ್ ಒಳಗಡೆ ನಿಮ್ಮ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು. ಯಾಕಂದರೆ ಅರ್ಜೆಂಟ್ ಮಾಡಿದ್ರೆ ಇನ್ನೇನೋ ಕೊಡ್ತಾರೆ. ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಕಾನೂನು ಪ್ರಕಾರ ಮಾಡಬೇಕು. ಯಾಕಂದ್ರೆ ನಾನು ಎನ್ಕ್ವೈರಿ ಮಾಡ್ತಾಯಿದ್ದೀನಿ. ಅವ್ರ ರಿಪೋರ್ಟ್ ನಾನು ನೋಡ್ತೀನಿ. ಅವ್ರು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೂ ನಾನು ಹೇಳಿದ್ದೀನಿ. ಕಾನೂನು ಪ್ರಕಾರ ಮಾಡೋಕ್ಕೆ ಅವಕಾಶ ಆಗಿದೆ. ನಡೀತಾ ಇದೆ ಎನ್ಕ್ವೈರಿ. ಕಂಡೀಷನ್ ಆಗಿ ಒಂದು ಆರ್ಡರ್ ಕೂಡ ಮಾಡ್ತಾ ಇದ್ದೀರಿ, ಅದು ಕೂಡ ಯಾವುದು ಕೂಡ ಇಂಪ್ಲಿಮೆಂಟ್ ಆಗ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನು ನೀವೇ ಒಂದು ಬೇಸರ ವ್ಯಕ್ತಪಡಿಸಿದ್ರಿ, ಅಧಿಕಾರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ನಮ್ಮ ಸರ್. ಒಂದು ಸಲ ಹೇಳ್ತೀವಿ ಮಾಡಿ ಅಂತ, 2 ಸಲ ಹೇಳ್ತೀವಿ, 3ನೇ ಸಲ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ನಾನು 12 ಕಳಿಸ್ತೀನಿ. ಲೋಕಾಯುಕ್ತ ಕಾಯ್ದೆ ಏನು ಪವರ್ ಇದೆ ಅದು ಉಪಯೋಗಿಸ್ತೀನಿ. ಅವಕಾಶ ಕೊಡೋ ಏನು ಉದ್ದೇಶಕ್ಕೆ ಅಂದರೆ ಜನಗಳಿಗೆ ಅನುಕೂಲ ಆಗಲಿ ಉದ್ದೇಶಕ್ಕೆ. ನಾನು ಆರ್ಡ್ರ್ ಮಾಡೋದು ಈಜಿ. ನನಗೆ ಆರ್ಡ್ರ್ ಮಾಡೋದು ಅವನು ಒಬ್ಬನು ಹೋಗ್ತಾನೆ, ಜನಗಳಿಗೆ ಅನುಕೂಲ ಆಗೋಲ್ಲ. ಆದಷ್ಟು ಜನಗಳಿಗೆ ಅನುಕೂಲ ಮಾಡಬೇಕು. ಎದುರಿಸಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವ್ರು ಕೊನೆಗೆ ನಮ್ಮ ಹೆದರಿಕೆಗೆ ಬಗ್ಲಿಲ್ಲ ಅಂದರೆ ನಾನು ಲಾಸ್ಟಿಗೆ ದಂಡಂ ದಶಂ ಮಾಡಲೇಬೇಕಾಗುತ್ತೆ. ಕಾನೂನು ಪ್ರಕಾರ ಆಕ್ಷನ್ ತೊಗೊತೀನಿ. ಅದಕ್ಕೆ ನನ್ನ ಮುಂದೆ ಎನ್ಕ್ವೈರಿ ಇದೆ. 5 ಜನ ಡಾಕ್ಟ್ರುಗಳನ್ನು ನಾವು ಅರೆಸ್ಟ್ ಮಾಡಿಸಿದ್ದೀವಿ. ಅದು ಏನೋ ಬೇಲ್ ತೊಗೊಂಡಿದಂತೆ. 2 ಇನ್ನೂ ಅರೆಸ್ಟ್ ಆಗಿಲ್ಲ. ಅವರು ಏನೋ ಬೇಲಿಗೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಆಕ್ಷನ್ ತೊಗೊಂಡಿದ್ದೀವಿ. ನಮ್ಮ ಕನ್ಸರ್ನ್ DHOನ ಕರೆಸಿದ್ದೀವಿ, THOನ ಕರೆಸಿದ್ದೀವಿ, ತಾಲೂಕು ಆಫೀಸರ್ನ ಕರೆಸಿದ್ದೀವಿ. ಕೇಸ್ ನಡೀತಾ ಇದೆ. ಎನ್ಕ್ವೈರಿ ನಡೀಲಿ. ನಮ್ಮ ಡೆಪ್ಟಿ ಕಮಿಷನರು 5-6 ಜನ ಟೀಮ್ಗಳು ಮಾಡಿದ್ದಾರೆ. ಆಮೇಲೆ ವಿವಿಧ ಎಲ್ಲ ತಾಲೂಕಲ್ಲಿ ಟೀಮ್ಗಳು ಮಾಡಿ ಎನ್ಕ್ವೈರಿ ಮಾಡಿ ತಹಸೀಲ್ದಾರ್ ಮಾಡಿಸಿ ಎಲ್ಲ ತಾಲೂಕಲ್ಲಿ 7 ತಾಲೂಕಲ್ಲಿ ಎನ್ಕ್ವೈರಿ ಮಾಡ್ತಾ. ಆ ಥರ ಏನೋ ಇನ್ನೂ ಬೇರೆ ತಾಲೂಕಲ್ಲಿ ಇದೆಯಾ ಅಂತ ಎನ್ಕ್ವೈರಿ ನಡೀತಾ ಇದೆ. ಅದಿನ್ನೂ ಕೇಸ್ ಮುಗ್ದಿಲ್ಲ, ಕೇಸ್ ಪೆಂಡಿಂಗ್ ಇದೆ ನನ್ನ ಹತ್ರ. ಯಾವ್ದು ಹೇಳಿ? ಹೋಮ್ ಸ್ಟೇದು ಅಲ್ಲಿ 2 ಕೇಸಲ್ಲಿ ಹೋಮ್ ಸ್ಟೇ ಇದೆ. ಅದು ನಮ್ಮ DC ಅವರು ಆರ್ಡರ್ ಮಾಡಿದ್ರು. ಅವರು ಟೂರಿಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ ವೆಕೇಟಿಗೆ ಹಾಕಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಗೊತ್ತಲ್ಲ, ನಾನು ಆರ್ಡರ್ ಮಾಡಿದ್ರು ಹಾಕಿದ್ದೀವಿ ಸರ್. ರಜಾ ಬಂದಿದ್ದು ಇವಾಗ ಒಂದು ನೆಪ ಸಿಗ್ತವ್ರಿಗೆ 1 ತಿಂಗಳು ರಜಾ ಆದಮೇಲೆ ಮೂವ್ ಮಾಡ್ತಾರೆ. ನಾನು ಅದನ್ನು ವೆಕೇಟ್ ಮಾಡಿ ಅದು ಏನು ನಮ್ಮ ಕಾಲುವೆ ನೀಟಾಗಿ ಬರ್ತಾಯಿತ್ತು ಅದನ್ನು ಸರಿ ಮಾಡೋಕ್ಕೆ ಸುಮಾರು ಇಲ್ಲಿಗಲ್ ಇದೆಲ್ಲ ತೆಗೆದಾಕಿದ್ರು. ಶಾಪ್ಸ್ ಎಲ್ಲ ಬರೀ ಹೋಮ್ ಸ್ಟೇಗಳು ಮಾತ್ರ ಸ್ಟೇ ತಗೊಂಡಿದ್ದು, ಮಿಕ್ಕಿದ್ದೆಲ್ಲ ತೆಗೆದಾಕಿದ್ದಾರೆ. ಆ ರೋಡ್ ಇನ್ನೂ ಕ್ಲೀನ್ ಆಗಬೇಕು. ಅದೇನೋ ಗೌರ್ಮೆಂಟವರು ಒಂದು ವಾಲ್ ಕಟ್ಟಿದಾರಂತೆ ಅಲ್ಲೆಲ್ಲೋ ಒಂದು ಕಡೆ. ಆ ವಾಲ್ ಗೌರ್ಮೆಂಟವ್ರು ಆನ್ಸರ್ ಮಾಡಬೇಕು. 4 ಕೋಟಿ ಖರ್ಚು ಮಾಡಿದ್ದಾರೆ ಗೌರ್ಮೆಂಟವರು ಮೈನರ್ ಇರಿಗೇಷನಿಂದ. ಏನೇ ಕಟ್ಟಿದ್ರು ನೀರಿಗೆ ಅಡ್ಡ ಕಟ್ಟಿದಾರ. ಜೋರಾಗಿ ಬಂದರೆ ಕಷ್ಟ ಆಗುತ್ತೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.